ಈ ಮಡಿಕೆ ಒಂದು ನಿಮ್ಮ ಮನೆಯಲ್ಲಿದೆ ಅಂದ್ರೆ ಕಾಯಿಲೆಗಳು ನಿಮ್ಮ ಹತ್ರಕ್ಕೂ ಸುಳಿಯೋದಿಲ್ಲ. ಡಯಾಬಿಟೀಸ್, ಬೊಜ್ಜು, ಗ್ಯಾಸ್ಟ್ರಿಕ್, ಆಸಿಡಿಟಿ, ಹೊಟ್ಟೆಯುಬ್ಬರ, ಮಲಬದ್ಧತೆ, ಲೂಸ್ ಮೋಷನ್ ಈ ರೀತಿ ಹಲವು ಕಾಯಿಲೆಗಳಿಗೆ ಪರಿಹಾರ ಕೊಡುತ್ತೆ ಈ ಒಂದು ಮಣ್ಣಿನ ಮಡಿಕೆ. ಮಡಿಕೆಯಲ್ಲಿ ಅಂಥದ್ದೇನಿದೆ ವಿಶೇಷ ಅದನ್ನ ಹೇಳ್ತೀವಿ. ರಾತ್ರಿ ಮಿಕ್ಕಿರೋ ಅನ್ನಕ್ಕೆ ಅದರ ಡಬಲ್ ನೀರು ಹಾಕಿ ಮಣ್ಣಿನ ಮಡಿಕೆಯಲ್ಲಿ ಹಾಕಿಡಿ. ಬೇಕಿದ್ರೆ 1-2 ಚಮಚ ಮೊಸರು ಅಥವಾ ಮಜ್ಜಿಗೆ ಕೂಡ ಹಾಕಬಹುದು. ಬೆಳಗ್ಗೆ ಅಷ್ಟರಲ್ಲಿ ಅನ್ನ ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ. ಇದನ್ನ ನೀವು ಚಟ್ನಿ ಪುಡಿ, ಮೊಸರು, ಉಪ್ಪಿನಕಾಯಿ, ವೆಜಿಟೇಬಲ್ ಸಲಾಡ್ ಅಥವಾ ಪಲ್ಯ ಯಾವುದರ ಜೊತೆ ಬೇಕಾದರೂ ತಿನ್ನಬಹುದು. ಆದರೆ ನೆನಪಿರ್ಲಿ, ಅನ್ನವನ್ನ ನೆನೆಸಿಟ್ಟ ನೀರಿನಲ್ಲಿ ಹೆಚ್ಚಿನ ಪೋಷಕಾಂಶಗಳಿರುತ್ತೆ. ಹೀಗಾಗಿ ನೀರನ್ನ ಯಾವುದೇ ಕಾರಣಕ್ಕೂ ಚೆಲ್ಲೋಕೆ ಹೋಗಬೇಡಿ. ಮೊದಲು ನೀರು ಕುಡಿದು ಆನಂತರ ಅನ್ನವನ್ನ ಸೇವಿಸಬಹುದು. ಬೆಳಗ್ಗೆ ತಿನ್ನೋಕೆ ಆಗಿಲ್ಲ ಅಂದ್ರೆ ಮಧ್ಯಾಹ್ನ ಲಂಚ್ಗೂ ಕೂಡ ಬೆಸ್ಟ್ ಆಪ್ಷನ್. ಈ ರೀತಿ ಮಣ್ಣಿನ ಮಡಿಕೆಯಲ್ಲಿ ಮಿಕ್ಕಿರುವ ಅನ್ನವನ್ನ 10-12 ಗಂಟೆಗಳ ಕಾಲ ಹಾಕಿಡೋದ್ರಿಂದ ಅನ್ನ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಫರ್ಮೆಂಟ್ ಆಗೋದ್ರಿಂದ ಒಳ್ಳೆ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿ ನಿಮ್ಮ ಆರೋಗ್ಯವನ್ನ ಸುಧಾರಿಸುವಲ್ಲಿ ಸಹಾಯ ಮಾಡುತ್ತೆ. ಜೊತೆಗೆ ಅನ್ನ ಫರ್ಮೆಂಟ್ ಆದ್ಮೇಲೆ ಅದರ ಗ್ಲೈಸೆಮಿಕ್ ಇಂಡೆಕ್ಸ್ ಕೂಡ ಕಡಿಮೆ ಆಗುತ್ತೆ. ಡಯಾಬಿಟೀಸ್ ಇರೋರು ಪ್ರತಿದಿನ ಈ ರೀತಿಯಾಗಿ ತಿಂದ್ರೆ ತುಂಬಾ ಒಳ್ಳೆಯದು. ಇನ್ನು ವೇಟ್ ಮ್ಯಾನೇಜ್ಮೆಂಟ್ಗೂ ಕೂಡ ಸಹಕಾರಿಯಾಗಿದೆ. ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ಡಾಕ್ಟರ್ ಬಾಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.